ವೀಕ್ಷಕರೇ, ಯಾರಿಗೆಲ್ಲ ಸಬ್ಸ್ಕ್ರೈಬರ್ಸು ಬರ್ತಾ ಇಲ್ವೋ ಅವರು ಕೊಲಾಬ್ರೇಷನ್ ಮಾಡಿ. ಕೊಲಾಬ್ರೇಷನ್ ಮಾಡೋದ್ರಿಂದ ಮ್ಯಾಜಿಕ್ ನಡೆಯುತ್ತೆ. ನಿಮ್ಗೆ ಅದನ್ನ ಬೇಕಾದ್ರೆ ನಾನು ಲೈವ್ ತೋರ್ಸಕ್ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಕೊಲಾಬ್ರೇಷನ್ ಅಂದ್ರೆ ಏನು, ಯಾವ ರೀತಿ ಕೊಲಾಬ್ರೇಷನ್ ಮಾಡೋದು, ಯಾರ ಜೊತೆ ಕೊಲಾಬ್ರೇಷನ್ ಮಾಡೋದು, ಸಬ್ಸ್ಕ್ರೈಬರ್ಸು ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ ಅಂತಕ್ಕಂಥ ವಿಚಾರವನ್ನ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನು ಯೂಟ್ಯೂಬ್ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋಗಳನ್ನ ಈ ಚಾನೆಲ್ ನಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಆ ದಿಸೆಯಿಂದಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದ್ ದಿನ ನಿಮ್ಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತಕ್ಷಣದಲ್ಲಿ ನೋಟಿಫಿಕೇಶನ್ ಮೂಲಕ ವಿಡಿಯೋ ಬಂದು ನಿಮಗೆ ತಲುಪ್ತವೆ. ಬನ್ನಿ ಹಾಗಾದ್ರೆ ಆ ಮ್ಯಾಜಿಕ್ ಅನ್ನ ನೋಡ್ಬಿಡೋಣ. ವೀಕ್ಷಕರೇ, ನೀವು ನಿಮ್ಮ ಜಿಮೇಲ್ ಅಲ್ಲಿ ಯೂಟ್ಯೂಬ್ ನ ಲಾಗಿನ್ ಮಾಡ್ಕೊಂಡಿರ್ತೀರಿ. ಅಂದ್ರೆ ಅಪ್ಲೋಡ್ ಮಾಡುವಾಗ ನಿಮಗೆ ಗೊತ್ತಿದೆ, ಅದೇನು ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಈಗ ಅಪ್ಲೋಡ್ ಮಾಡಬೇಕು, ಆ ರೀತಿಯಾಗಿ ನಾನು ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವಿಡಿಯೋನ ತೆಗೆದುಕೊಂಡು ಎಕ್ಸಾಂಪಲ್ಗೆ ಅಂತ ಹೇಳಿ ಅಪ್ಲೋಡ್ ಮಾಡಿ ತೋರಿಸ್ಕೊಡ್ತೀನಿ. ಒಂದು ವಿಡಿಯೋನ ತೆಗೆದುಕೊಳ್ಳೋಣ. ಈಗ ನಾನು ನಿನ್ನೆ ತಾನೇ ಗೃಹಲಕ್ಷ್ಮಿ ಬಗ್ಗೆ ಮಾಡಿದಂತ ಒಂದು ವಿಡಿಯೋನ ತಗೊಳ್ತಾ ಇದ್ದೀನಿ. ನಾನು ಬಾಕಿ ಯಾವುದೇ ಪಾಯಿಂಟ್ಸ್ ಅನ್ನ ಇಲ್ಲಿ ಫಿಲ್ ಮಾಡ್ತಾ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಕೊಲಾಬ್ರೇಷನ್ ಈ ವಿಡಿಯೋ ಆಗಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಕೊಲಾಬ್ರೇಷನ್ಗೆ ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, ಇಲ್ಲಿ ಏನು AI ಯೂಸ್ ಆದ್ಮೇಲೆ ನೀವು ಕೊಲಾಬ್ರೇಷನ್ ಬರ್ತೀರಾ. ಕೆಳಗಡೆ ಕೊಲಾಬ್ರೇಷನ್ಸ್ ಅಂತ ಎಲ್ರಿಗೂ ಬರ್ತಾ ಇದೆ. ಈಗ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇನ್ವೈಟ್ ಎ ಕೊಲಾಬರೇಟರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಸರ್ಚ್ ಮಾಡು, ಯಾವ ಚಾನಲ್ ಅದು ಸರ್ಚ್ ಮಾಡು ಅಂತ ಕೇಳುತ್ತೆ. ನಾನು ಈಗ ಒಂದು ಚಾನಲ್ ನ ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದಾಗ ಆ ಚಾನಲ್ ಬರಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ನೋಡಿ, ನಾನು ಸರ್ಚ್ ಮಾಡಿದೆ ಮತ್ತೊಂದು ಚಾನಲ್, ನಂದು ಡಾಕ್ಟರ್ ಬಸು ಟೆಕ್ ಇನ್ಫೋ, ಅಂದ್ರೆ ಯೂಟ್ಯೂಬ್ ರಿಲೇಟೆಡ್ ಚಾನಲ್. ಅದು ನಾನು ಈಗ ಮಾಡ್ತಾ ಇರೋದು ಜ್ಞಾನದೀವಿಗೆ ಚಾನಲ್ ಇಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಹೇಳುತ್ತೆ, ಯುವರ್ ಕೊಲಾಬರೇಟರ್ ಕೆನ್ ವ್ಯೂ ವಿಡಿಯೋ ಡೀಟೇಲ್ಸ್ ಅಂತ ಹೇಳುತ್ತೆ. ನೀವು ಇದನ್ನ ಆನ್ ಮಾಡ್ಕೊಳ್ಳಿ. ಅಲೋ ಅನಾಲಿಟಿಕ್ಸ್ ವ್ಯೂವಿಂಗ್ ಅಂತ ಹೇಳುತ್ತೆ, ಆನ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಕೊಲಾಬರೇಟರು ಏನು ಅನಾಲಿಟಿಕ್ಸ್ ಇದೆ ನೋಡ್ಬೋದು, ಏನು ತೊಂದರೆ ಇಲ್ಲ. ಅವ್ರು ಕೊಲಾಬ್ರೇಷನ್ ಆಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ನೋಡೋದಕ್ಕೇನು ತೊಂದರೆ ಇಲ್ಲ. ಆ ದಿಸೆಯಿಂದಾಗಿ ಇದನ್ನ ಆನ್ ಮಾಡ್ಕೊಳ್ಳಿ. ದೆನ್ ಕ್ರಿಯೇಟ್ ಲಿಂಕ್, ಇದು ಇಂಪಾರ್ಟೆಂಟ್. ಲಿಂಕ್ ನ ಕ್ರಿಯೇಟ್ ಮಾಡಬೇಕು ನೀವು. ಕ್ರಿಯೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಲಿಂಕ್ ನ ಇಲ್ಲೇ ಕಾಪಿ ಮಾಡ್ಬೋದು ಅಥವಾ ನಂತರದಲ್ಲೂ ಕೂಡ ಕಾಪಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ಶೇರ್ ಅಂತ ಕೇಳ್ತಾ ಇದೆ, ಶೇರ್ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ. ಎಲ್ಲಿ ಶೇರ್ ಮಾಡ್ತೀರಾ ಅಂತ ಕೇಳುತ್ತೆ. ನೀವು ಇಲ್ಲೆಲ್ಲೂ ಶೇರ್ ಮಾಡಲ್ಲ, ವಾಟ್ಸಪ್ಗೆ ಹೋಗ್ತೀರಾ, ಸಪ್ರೇಟ್ ಶೇರ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇಲ್ಲಿ ಜಸ್ಟ್ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ನೀವು ಇಲ್ಲೂ ಕೂಡ ಕಾಪಿ ಮಾಡ್ಲಿಕ್ಕೆ ಕೇಳುತ್ತೆ, ಬೇಕಾದ್ರೆ ಕಾಪಿಯನ್ನು ಮಾಡ್ಕೋಬಹುದು ಅಥವಾ ಮತ್ತೆ ಅವಕಾಶ ಇದೆ ಕೊನೆಯಲ್ಲಿ ಕಾಪಿ ಮಾಡ್ಲಿಕ್ಕೆ. ಆ ದಿಸೆಯಿಂದಾಗಿ ಈಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿದ ತಕ್ಷಣದಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ಈಗ ಈ ಕೊಲಾಬ್ರೇಷನ್ ಏನು ಚಾನಲ್ ಮಾಡಿದೀವೋ ಅದು ಶೋ ಆಗ್ತಾ ಇದೆ. ಡಾಕ್ಟರ್ ಬಸ್ಸು ಟೆಕ್ ಇನ್ಫೋ ಅಂತಕ್ಕಂಥ ಒಂದು ಚಾನಲ್ನ ನಾನು ಕೊಲಾಬ್ರೇಷನ್ ಮಾಡ್ಕೋ ಅಂತ ಕೇಳ್ತಾ ಇದ್ದೀನಿ. ಈಗ ಇವರು ಮಾಡ್ಕೋಬೇಕು. ನೀವು ಯಾರಿಗೆ ಕೊಲಾಬ್ರೇಷನ್ ಮಾಡ್ತಾ ಇದ್ದೀರೋ ಆ ಚಾನಲ್ ನೇಮ್ ಇಲ್ಲಿ ಶೋ ಆಗ್ತಾ ಇದೆ. ಅವ್ರಿಗೆ ನೀವು ಲಿಂಕ್ ಅನ್ನು ಕಳಿಸಿ ನೀವು ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ಬೇಕು. ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಕೊಲಾಬ್ರೇಟ್ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಈಗ ನಾನು ಒಂದು ಚಾನಲ್ ನ ಕೊಲಾಬ್ರೇಟ್ ಮಾಡಿದ್ದೀನಿ. ನಿಮ್ಗೆ ಮತ್ತೂ ಒಂದು ಚಾನಲ್ ನ ಮಾಡಬೇಕು ಅಂತ ಅನ್ಸಿದ್ರೆ, ಒಂದು 2-3 ನೀವು ಕೊಲಾಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಆ ಚಾನಲ್ ನೇಮ್ ಅನ್ನ ಸರ್ಚ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೇಮ್ ಪ್ರೊಸೀಜರ್ಸ್ ಅಲ್ಲಿ ನೀವು ಈ ಕಾಪಿ ಲಿಂಕ್ ಬರೋವರೆಗೆ ನೀವು ನೋಡ್ಕೋಬೇಕು. ಆ ರೀತಿಯಾಗಿ ನೀವು ಮತ್ತೆ ಚಾನಲ್ ನ ಬೇಕಾದ್ರೆ ಕೊಲಾಬ್ರೇಟ್ ಮಾಡಿ. ಈಗ ನಾನು ಎಕ್ಸಾಂಪಲ್ಗೆ ಅಂತೇಳಿ ಇದೊಂದು ಚಾನಲ್ ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದು ಒಂದು ಚಾನಲ್ ಕೊಲಾಬ್ರೇಟ್ ಆಗು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ನಾನೇನ್ ಮಾಡ್ತೀನಿ, ಈ ಒಂದು ಲಿಂಕ್ ಅನ್ನ ಕಾಪಿ ಮಾಡ್ತೀನಿ. ಲಿಂಕ್ ನಿಮ್ಮ ಹತ್ರ ಇರಬೇಕು, ಅದು ಬಹಳ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಆ ಚಾನಲ್ ಒಳಗಡೆ ಅವರು ಹೋಗಿ ಕೊಲಾಬ್ರೇಟ್ ಯಾರು ಮಾಡಿದಾರ ಅಂತ ನೋಡಿ ಅಕ್ಸೆಪ್ಟ್ ಮಾಡೋದು ಕಷ್ಟ. ನಾನೇ ಚೆಕ್ ಮಾಡಿದೀನಿ, ಕೆಲವು ಸಾರಿ ಆ ಕೊಲಾಬ್ರೇಷನ್ ಮಾಡಿದಾಗೂ ಕೂಡ ವಿಡಿಯೋ ಶೋ ಆಗಲ್ಲ, ಅಕ್ಸೆಪ್ಟ್ ಮಾಡು ಅಂತ ಕೇಳಲ್ಲ. ಆ ದಿವಸ ಬೆಸ್ಟ್ ವೇ ಏನಪ್ಪಾ ಅಂತ ಹೇಳಿದ್ರೆ, ಈ ಲಿಂಕ್ ನ ಕಾಪಿ ಮಾಡಿಕೊಂಡು ನೀವು ಅವ್ರಿಗೆ ಶೇರ್ ಮಾಡಿಕೊಟ್ರೆ, ನೀವು ಯಾವ್ದ್ರಲ್ಲಿ ಶೇರ್ ಮಾಡ್ಕೊಡ್ತೀರೋ ಅದರಲ್ಲಿ ಶೇರ್ ಮಾಡಿಕೊಟ್ರೆ ಅವರು ಡೈರೆಕ್ಟ್ ಆಗಿ ಕೊಲಾಬ್ರೇಷನ್ ಅಕ್ಸೆಪ್ಟ್ ಮಾಡ್ತಾರೆ, ಕೊಲಾಬ್ರೇಟ್ ಆಗ್ಬಿಡುತ್ತೆ. ಆ ದಿಸೆಯಿಂದಾಗಿ ಈ ಲಿಂಕ್ ನ ಕಾಪಿ ಮಾಡಿಕೊಂಡು ನಿಮ್ಮ ವಾಟ್ಸಪ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ನಾನೀಗ ನನ್ನ ವಾಟ್ಸಪ್ ಅಲ್ಲಿ ಈ ಲಿಂಕ್ ನ
ಸೇವ್ ಮಾಡಿದ್ದೀನಿ. ಯಾರಿಗೆ ಕೊಲಾಬ್ರೇಟ್ ಮಾಡ್ಬೇಕು ಅಂತೀನಿ ಅವ್ರಿಗೆ ಬೇಕಾದ್ರೆ ಕಳಿಸಿ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ನಂತರದಲ್ಲಿ ಮತ್ತೆ ವಾಪಸ್ ಬರ್ಬೇಕು ನೀವು. ಈಗ ಕೊಲಾಬ್ರೇಷನ್ ಲಿಂಕ್ ನ ತೆಗೆದುಕೊಂಡಿದ್ದೀರಿ, ಆದ್ರೆ ಸೇವ್ ಮಾಡೋದನ್ನ ಮರಿಬಾರ್ದು. ಕೊನೆಗೆ ಸೇವ್ ಅಂತ ಮಾಡ್ಬೇಕು. ಈಗ ಕೊಲಾಬ್ರೇಷನ್ ಕ್ರಿಯೇಟ್ ಆಗಿದೆ, ಅಕ್ಸೆಪ್ಟ್ ಮಾಡೋದೊಂದೇ ಬಾಕಿ. ನಾನೀಗ ಇದನ್ನ ಮೊಬೈಲ್ ಅಲ್ಲಿ ಕಳಿಸ್ತಂತ ಸಂದರ್ಭದಲ್ಲಿ ಅದು ಹೇಗೆ ಶೋ ಆಗುತ್ತೆ, ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ಬೋದು ಅಂತಕ್ಕಂಥದ್ದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೀವು ಮೊಬೈಲ್ಗೆ ಹೋಗಿದ್ದೀರಾ, ವಾಟ್ಸಪ್ ಅನ್ನ ಆನ್ ಮಾಡ್ಕೊಳ್ತಾ ಇದ್ದೀರಾ. ಆ ನಂತರದಲ್ಲಿ ನೀವು ಎಲ್ಲಿ ಲಿಂಕ್ ನ ಕಳಿಸ್ಕೊಂಡ್ರೋ ಆ ಲಿಂಕ್ ಹತ್ರ ನೀವು ಹೋಗ್ಬೇಕು, ಅಥವಾ ನೀವು ಯಾರಿಗೆ ಕಳ್ಸಿರ್ತೀರೋ ಅವರು ಆ ಲಿಂಕ್ ನ ಓಪನ್ ಮಾಡ್ಬೇಕು. ನೀವು ನಿಮ್ಮದೇ ಒಂದು ಚಾನಲ್ ನ ನೀವೇ ಲಿಂಕ್ ಮಾಡ್ಕೊಂಡ್ರೆ, ಕೊಲಾಬ್ರೇಟ್ ಮಾಡ್ಕೊಂಡ್ರೆ ನೀವೇ ಮಾಡ್ಕೋಬಹುದು, ಅಥವಾ ಬೇರೆಯವ್ರಿಗೆ ಏನಾದ್ರು ಕಳ್ಸಿದ್ರೆ ಅವರು ಆ ಲಿಂಕ್ ಅನ್ನ ಓಪನ್ ಮಾಡಿ ಆ ಲಿಂಕ್ ಇಂದ ಬಂದಂತ ಕೊಲಾಬ್ರೇಷನ್ ಅಕ್ಸೆಪ್ಟ್ ಮಾಡ್ಬೇಕು. ಇದು ನೆನ್ಪಿರ್ಲಿ ನಿಮ್ಗೆ. ಈಗ ನಾನು ನಂದೇ ಮತ್ತೊಂದು ಚಾನಲ್ ನ ಕೊಲಾಬ್ರೇಟ್ ಮಾಡಿರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಈಗ ಕಳಿಸ್ತಂತ ಲಿಂಕ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡುವ ಮುನ್ನ ನಿಮ್ಗೆ ಗೊತ್ತಿರಬೇಕು, ನಿಮ್ಮ YT ಸ್ಟುಡಿಯೋ ಯಾವ ಚಾನಲ್ಗೆ ನೀವು ಕೊಲಾಬ್ರೇಟ್ ಮಾಡ್ತಾ ಇದ್ದೀರೋ ಆ ಒಂದು ಕೊಲಾಬ್ರೇಟ್ ಮಾಡುವ ಒಂದು ಲಾಗಿನ್ ಅಲ್ಲಿ ಇರಬೇಕು. ಅದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಅದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಬೇಕಾದ್ರೆ ಈ ಮೊಬೈಲ್ ಅಲ್ಲಿ ಹೇಗೆ ಲಿಂಕ್ ಅನ್ನ ಅಕ್ಸೆಪ್ಟ್ ಮಾಡೋದು, ಅದಕ್ಕೆ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ನೋಡಿ, ಈಗ ನಾನು ಕೊಲಾಬ್ರೇಟ್ ಮಾಡಿದ್ದು ಡಾಕ್ಟರ್ ಬಸು ಟೆಕ್ ಇನ್ಫೋ ಅಂತಕ್ಕಂಥ ಚಾನಲ್ಗೆ. ಅದರಲ್ಲಿ ಲಾಗಿನ್ ಆಗಿದ್ದೀನಿ, ಇಟ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ವಾಟ್ಸಪ್ ಬರ್ತಾ ಇದ್ದೀನಿ. ವಾಟ್ಸಪ್ ಅಲ್ಲಿ ಲಿಂಕ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಹೀಗೆ ಒಂದು ಪೇಜ್ ಓಪನ್ ಆಗ್ಬಿಡುತ್ತೆ. ನೋಡಿ, ಇಲ್ಲಿ ಯಾವ ವಿಡಿಯೋ ನಾನು ಕೊಲಾಬ್ರೇಟ್ ಮಾಡಿದ್ದೀನೋ ಆ ವಿಡಿಯೋ ಶೋ ಆಗ್ತಾ ಇದೆ. ಕೆಳಗಡೆ ಡಿಕ್ಲೈನ್ ಅಕ್ಸೆಪ್ಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಅಕ್ಸೆಪ್ಟ್ ಮಾಡಿದ ತಕ್ಷಣದಲ್ಲಿ ಕೊಲಾಬ್ರೇಟ್ ಆಗ್ಬಿಡುತ್ತೆ. ನಿಮ್ಮ ವಿಡಿಯೋ ಅವರ ಒಂದು ಚಾನಲ್ ನಲ್ಲಿ ಕೊಲಾಬ್ರೇಟ್ ಆಗಿದೆ. ಆ ಒಂದು ಡಾಸ್ ಬೋರ್ಡ್ ಅಲ್ಲಿ ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇರ್ತಾರೋ ಸಬ್ಸ್ಕ್ರಿಪ್ಷನ್ ಬಟನ್ ಹತ್ರನೇ ಅದು ತೋರಿಸ್ತಾ ಇರುತ್ತೆ. ಅವರು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣದಲ್ಲಿ ಅವರ ಚಾನಲ್ನ ನಿಮ್ಮ ಚಾನಲ್ನೂ ಮಾಡಿ ಅಂತ ಕೇಳುತ್ತೆ. ಹಾಗೆ ಎರಡನ್ನು ಮಾಡ್ಕೊಂಡ್ರೆ ಮಾತ್ರ ಆ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ, ಇಲ್ಲಾರ ಆಗೋದಿಲ್ಲ. ಆಗ ನಿಮ್ಗೆ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಚಾನಲ್ಲು ಅವರ ಚಾನಲ್ ಎರಡೂ ಕೂಡ ಸಬ್ಸ್ಕ್ರೈಬ್ ಆಗ್ತವೆ. ತುಂಬಾ ಜನ ಸಬ್ಸ್ಕ್ರೈಬರ್ ಇರ್ತಕ್ಕಂಥ ಅಥವಾ ಚೆನ್ನಾಗಿ ರನ್ನಿಂಗ್ ಆಗ್ತಾ ಇರ್ತಕ್ಕಂಥ ಚಾನಲ್ಗೆ ನೀವೇನಾದ್ರು ಕೊಲಾಬ್ರೇಟ್ ಮಾಡಿದ್ರೆ ಅವ್ರ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೋ ಆ ಎಲ್ಲಾ ಸಬ್ಸ್ಕ್ರೈಬರ್ ಕೂಡ ನಿಮ್ಗೂ ಕೂಡ ಬರ್ತಿರ್ತಾರೆ, ಅವ್ರಿಗೂ ಬರ್ತಾ ಇರ್ತಾರೆ, ನಿಮ್ಗೂ ಬರ್ತಾ ಇರ್ತಾರೆ. ಏಕಾಏಕಿ ನಿಮ್ಮ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಇದು ಬೆಸ್ಟ್ ಐಡಿಯಾ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ. ಈಗ ನಾನು ಕೊಲಾಬ್ರೇಟ್ ಆದಂತ ಚಾನಲ್ ನಲ್ಲಿ ಇದ್ದೀನಿ. ನೋಡಿ, ಡಾಕ್ಟರ್ ಬಸು ಟೆಕ್ ಇನ್ಫೋ ಚಾನಲ್ ಅಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಬನ್ನಿ ನಾನು ಎಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ಹೇಳಿ. ತುಂಬಾ ಕಡಿಮೆ ವಿಡಿಯೋಗಳು. ಕಾಂಟೆಂಟ್ಗೆ ಹೋಗಿದ್ದೀನಿ, ನೋಡಿ ಇಲ್ಲಿ ತುಂಬಾ ಕಡಿಮೆ ವಿಡಿಯೋಗಳನ್ನ ನಾನಿಲ್ಲಿ ಅಪ್ಲೋಡ್ ಮಾಡಿರೋದು ಇತ್ತೀಚೆಗೆ. ಇದಕ್ಕೆ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದ್ದಾರೆ ನೀವೇ ನೋಡಿ. ನೋಡಿ, 399 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ನಾನು ಇಲ್ಲಿ ಹೆಚ್ಚು ಏನು ಶ್ರಮ ಹಾಕ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಕೊಲಾಬ್ರೇಟ್ ಮಾಡಿದ್ದೀನಿ ನನ್ನ ಮತ್ತೊಂದು ಚೆನ್ನಾಗಿ ಓಡ್ತಾ ಇರ್ತಕ್ಕಂಥ ಚಾನಲ್ಗೆ. ಆದಿಸಿಂದಾಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ತಾರೋ ಅವರು ಈ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ನೋಡಿ, ಇನ್ನೇನು ಇದು 500 ಅಂದ್ರೆ ಬೇಸಿಕ್ ಮಾನಿಟೈಸೇಷನ್ ಮುಗಿಸ್ಬೋದು, ಆ ಲೆವೆಲ್ಗೆ ಬರ್ತಾ ಇದೆ. ಇದು ಬೆಸ್ಟ್ ವೇ, ನೀವು ಮಾಡ್ಬೋದು. ಇನ್ನೊಂದು ಚಾನಲ್ ಕೂಡ ತೋರಿಸ್ಬಿಡ್ತೀನಿ ನೋಡಿ, ಇತ್ತೀಚೆಗೆ ಓಪನ್ ಮಾಡಿದ್ದು. ಇದರಲ್ಲಂತೂ ಏನೂ ಕೂಡ ನಾನು ಹಾಕೇ ಇಲ್ಲ, ಒಂದು ವಿಡಿಯೋನು ಕೂಡ ಹಾಕಿಲ್ಲ. ಇದರಲ್ಲಿ ಒಂದಷ್ಟು ಶಾರ್ಟ್ಸ್ ಅಷ್ಟೇ ನಾನು ಮಾಡಿರೋದು. ನೋಡಿ, ಇಲ್ಲಿ ಒಂದು ವಿಡಿಯೋನು ಕೂಡ ಇಲ್ಲ, ಆದ್ರೂ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಯಾಕೆ? ಕೊಲಾಬ್ರೇಟ್ ಮಾಡಿದ್ದೀನಿ. ಜಸ್ಟ್ ಶಾರ್ಟ್ಸ್, ಯಾವತ್ತೋ ಒಂದು 2 ಶಾರ್ಟ್ಸ್ ಅಷ್ಟೇ ಹಾಕಿರೋದು. ಇದೊಂದು ಫೋಟೋ ಅಷ್ಟೇ, ಇದು ಇಮೇಜ್, ಇವೆರಡು ಶಾರ್ಟ್ಸ್, ಒಂದು ಚಿಕ್ಕ ವಿಡಿಯೋಗಳನ್ನ ಹಾಕಿದ್ದೀನಿ ಮಳೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ. ಇದಕ್ಕೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ನೋಡಿ, 76 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ನಾವು ಒಂದು ವಿಡಿಯೋನು ಹಾಕ್ಲಿಲ್ಲ, 76 ಜನ ಬಂದಿದ್ದಾರೆ. ಇದರ ಅರ್ಥ ಕೊಲಾಬ್ರೇಷನ್ ಮಾಡಿದ್ದೀನಿ, ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಈಗ ಲೈವ್ ಆಗಿ ನಿಮ್ಗೆ ಗೊತ್ತಾಯ್ತು. ವೀಕ್ಷಕರೇ, ಇದಿಷ್ಟು ಮಾಹಿತಿ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀವು ಈಗ್ಲೇ ಕೊಲಾಬರೇಷನ್ ನ ಮಾಡ್ತೀರಾ? ಯಾರ ಜೊತೆ ಕೊಲಾಬರೇಷನ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಥಿಂಕ್ ಮಾಡಿ, ಆ ನಂತರದಲ್ಲಿ ಕೊಲಾಬರೇಷನ್ ಮಾಡಿ.
ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನ ಯೂಟ್ಯೂಬರ್ಸ್ಗೆ ಈ ಮಾಹಿತಿ ಬೇಕಾಗುತ್ತೆ, ಆ ದಿಸೆಯಿಂದಾಗಿ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಜೊತೆಗೆ ಏನಾದ್ರು ಕೇಳಬೇಕು ಹೇಳಬೇಕು ಅಂತಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನಿಮ್ಗಾಗಿ ಮಾಡ್ಕೊಡ್ತೇನೆ. ಇದಿಷ್ಟು ಇವತ್ತಿನ ವಿಚಾರ ಆಗಿತ್ತು. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.